ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ತಾವು ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಜೊತೆಗೆ ನಿಲ್ಲಿ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೀಗ ಸಿಟ್ಟು ಬಂದಿದೆ. ಅವರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ ಸತತವಾಗಿ ಅವರು ಕಾಂಗ್ರೆಸ್ ಸರ್ಕಾರದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. BJP, ಪ್ರಮುಖ ಪ್ರತಿಪಕ್ಷವಾದ BJP ಕೂಡ ಈ ರೀತಿಯ ದಾಳಿಯನ್ನು ನಡೆಸಿರಲಿಲ್ಲ. ಈಗ 2 ದಿನಗಳ ಹಿಂದೆ ಅವರು ಮುಖ್ಯಮಂತ್ರಿ ಕಚೇರಿಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅಲ್ಲಿ ಯಾವುದೋ ಒಂದು ಕೆಲಸಕ್ಕಾಗಿ 30 ಲಕ್ಷ ರೂಪಾಯಿ ಕೇಳಿದ್ದಾರೆ ಅನ್ನೋದು ಅವರ ಆರೋಪ ಆಗಿತ್ತು. ಅದಾದ ಮೇಲೆ ಆ ಒಂದು ಆರೋಪಕ್ಕೆ ಕಾಂಗ್ರೆಸ್ನ ಹಲವು ಸಚಿವರುಗಳು ತೀವ್ರ ರೂಪದ ಪ್ರತಿಕ್ರಿಯೆಗಳನ್ನು ನೀಡಿದರು. ಸೊ ಆ ಪ್ರತಿಕ್ರಿಯೆಗಳಲ್ಲೂ ಕೂಡ ವ್ಯಂಗ್ಯಗಳಿದ್ವು, ಇನ್ನೊಂದಿದ್ವು. ಇಲೆಕ್ಷನ್ ಸೋತ್ಬಿಟ್ಟಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಆ ಕಾರಣಕ್ಕೆ ಅನ್ನುವ ಆರೋಪಗಳು ಬಂತು. ಸೊ ಇದನ್ನು ಕೇಳಿದ ಕುಮಾರಸ್ವಾಮಿ ಇವತ್ತು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅದು ಇಂಧನ ಇಲಾಖೆಯ ವರ್ಗಾವಣೆಗೆ ಸಂಬಂಧಪಟ್ಟದ್ದು. ಇಂಧನ ಇಲಾಖೆಯಲ್ಲಿ ಕೆಲವು ಮಹತ್ತರ ಹುದ್ದೆಗಳಿಗೆ ವರ್ಗಾವಣೆಗಾಗಿ 10 ಕೋಟಿ ರೂಪಾಯಿಯನ್ನು ಲಂಚ ಅಂಥೇಳಿ, ಅದಕ್ಕೆ ಯಾವ ಹೆಸರು ಹೇಳಬೇಕೋ ಗೊತ್ತಿಲ್ಲ, ಪಡೆದಿದ್ದಾರೆ ಅನ್ನೋದು ಆರೋಪ. ಈ ಆರೋಪವನ್ನು ಮಾಡಿದ ಕುಮಾರಸ್ವಾಮಿ ಹೇಳಿದರು, ಈ ಹುದ್ದೆಗಳೇನಿದೆ, ಈ ಹುದ್ದೆಗಳಲ್ಲಿ ಪ್ರತಿದಿನದ ಕಮಾಯಿ ಸುಮಾರು 50 ಲಕ್ಷ ರೂಪಾಯಿಯಷ್ಟಿದೆ ಅನ್ನೋದನ್ನು ಹೇಳಿದರು. ಅದಕ್ಕೆ ಸಂಬಂಧ ಅವ್ರ ಹತ್ರ ಒಂದು ಪೆನ್ ಡ್ರೈವ್ ಇತ್ತು. ಪೆನ್ ಡ್ರೈವನ್ನು ಅವರು ತೋರಿಸಿದ್ರು. ಇದರೊಳಗೆ ಎಲ್ಲ ದಾಖಲೆಗಳು ಇದೆ ಅನ್ನುವ ಮಾತನ್ನು ಆಡಿದರು. ಈ ಭ್ರಷ್ಟಾಚಾರಕ್ಕೆ ಅವರ ಈ ಆರೋಪ ಸೀಮಿತ ಆಗಿರಲಿಲ್ಲ. ಅವರು ವೈಯಕ್ತಿಕವಾಗಿ KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಆಗಿರುವ DK ಶಿವಕುಮಾರ್ ಅವರ ಮೇಲೆ ದಾಳಿ ಮಾಡಿದರು. ಸೊ ಆ ದಾಳಿ ಅಂತ ಅಂದರೆ ಏನು, DK ಶಿವಕುಮಾರ್ ಅವರ ಪೂರ್ವಾಶ್ರಮದ ಬಗ್ಗೆ ಬಂದಿರುವ ಮಾತುಗಳನ್ನು ಅವರು ಪ್ರಸ್ತಾಪ ಮಾಡಿದ್ರು, ಆದರೆ ಅವರ ಹೆಸರು ಹೇಳಿಲ್ಲ ಅವರು. ಸೊ ಅದನ್ನು ಪ್ರಸ್ತಾಪ ಮಾಡಿ ನಾನು ಹಾಗಾಗಿರಲಿಲ್ಲ, ನಾನು ಹೀಗಾಗಿರಲಿಲ್ಲ, ನಾನು ಹಾಗೆ ಮಾಡಿಲ್ಲ, ನಾನು ಹಾಗೆ ಬೆಳೆದಿಲ್ಲ ಅನ್ನುವ ಮಾತುಗಳನ್ನು ಹೇಳಿದರು. ಅವರ ಗುರಿ ಭಾಳ ಸ್ಪಷ್ಟವಾಗಿ DK ಶಿವಕುಮಾರ್ ಅವರೇ ಆಗಿತ್ತು. ಅದಕ್ಕೆ ಅನುಮಾನ ಬೇಕಾಗಿಲ್ಲ. ಹೆಸರನ್ನು ಹೇಳಿಲ್ಲ ಅವರು. ನಾನು ಕಷ್ಟದಿಂದ ಮುಂದೆ ಬಂದವನು, ಕಷ್ಟದಿಂದ ಬಂದವನು ಅನ್ನುವ ಮಾತನ್ನು ಹೇಳಿದರು. ಹಾಗಿದ್ದರೆ ಕುಮಾರಸ್ವಾಮಿ ಅವರಿಗೆ ಯಾಕೆ ಸಿಟ್ಟು ಬಂದಿದೆ? ಯಾಕೆ ಅವರಿಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಎಲ್ಲಿಲ್ಲದ ಸಿಟ್ಟು ಅವರಿಗೆ ಯಾಕೆ ಬಂದಿದೆ ಅನ್ನೋದು ಒಂದು ಭ್ರಷ್ಟಾಚಾರದ ಆರೋಪ ಇನ್ನೊಂದು ಭಾಗ. ಆದರೆ ಈ ಸರ್ಕಾರ ಬಂದ ಕೆಲವೇ ತಿಂಗಳುಗಳಲ್ಲಿ ಇವರು ಈ ರೀತಿ ಆರೋಪದ ದಾರಿಯನ್ನು ಹಿಡಿದದ್ದು ಯಾಕೆ? ಕೇವಲ ಆರೋಪ ಮಾಡಿ ಮಾತ್ರ ಅವರು ಸುಮ್ಮನೆ ಇಲ್ಲ, ಅವರು ವೈಯಕ್ತಿಕ ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಿಜ, ಅವರಿಗೆ ಇಬ್ಬರ ಮೇಲೆ ಬಹಳ ಪ್ರಮುಖವಾಗಿ ಸಿಟ್ಟಿದೆ ಅವರಿಗೆ. ಒಬ್ಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇನ್ನೊಬ್ಬರು DK ಶಿವಕುಮಾರ್. ಇದಕ್ಕೆ ಅವರದೇ ಆದ ಕಾರಣಗಳಿವೆ. ಒಂದು, ಸಿದ್ದರಾಮಯ್ಯ ಅವರ ಮೇಲಿರುವುದು ವೈಯಕ್ತಿಕ ದ್ವೇಷ. ಸಿದ್ದರಾಮಯ್ಯನವರಿಗೂ ದೇವೇಗೌಡರ ಕುಟುಂಬದ ಬಗ್ಗೆ ಅಂತಹ ಒಳ್ಳೆಯ ಅಭಿಪ್ರಾಯ ಇಲ್ಲ, ಇದು ಸ್ಪಷ್ಟ. ಅವರಿಬ್ಬರ ವೈಯಕ್ತಿಕ ಜಗಳ. ಅದರ ಜೊತೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸಾಧಿಸಿದ ಗೆಲುವಿದೆಯಲ್ಲ, ಅದು ಅವರಿಗೆ ಒಂದು ರೀತಿಯ ಶಾಕ್ ಉಂಟು ಮಾಡಿದೆ. ಅವ್ರ ಮೇಲೆ ದಾಳಿ ಮಾಡಿದ್ದಾರೆ. ಇನ್ನು DK ಶಿವಕುಮಾರ್ ಮೇಲೆ ಯಾಕೆ ಅವರು ಮಾಡಿದರು? ಯೋಚಿಸಿ ಒಂದು ನಿಮಿಷ. ಒಂದು, ಹಳೆ ಮೈಸೂರು ಪ್ರದೇಶದಲ್ಲೇ ಒಕ್ಕಲಿಗರ ಬೆಲ್ಟ್ ಏನಿದೆ ಅಲ್ಲೇನೆ JDS ಕುಸಿದಿದೆ. ದೇವೇಗೌಡ ಕುಮಾರಸ್ವಾಮಿ ಅವರ ಸಾಮ್ರಾಜ್ಯ ಶಿಥಿಲಗೊಂಡಿದೆ. ಇಂತಹ ಸನ್ನಿವೇಶದಲ್ಲಿ ಅವರಿಗೆ ಮತ್ತೆ ಸಾಮ್ರಾಜ್ಯವನ್ನು ಕಟ್ಟಬೇಕಾಗಿದೆ. ಅವರಿಗಿರುವ ಭಯ ಏನು ಅಂದರೆ DK ಶಿವಕುಮಾರ್ ಅವರು
ಒಕ್ಕಲಿಗರ ವಾರಸುದಾರರಂತೆ ಎಲ್ಲಿ ಹೊರ ಹೊಮ್ಮಬಿಡ್ತಾರ, ಅವರೆಲ್ಲಿ ನಮಗೆ ಚಾಲೆಂಜ್ ಆಗ್ತಾರ ಅನ್ನುವ ಭಯ ಕುಮಾರಸ್ವಾಮಿ ಅವರಲ್ಲಿ ಇದ್ದಂತೆ ಕಾಣುತ್ತೆ. ಆ ಕಾರಣಕ್ಕಾಗಿ ಅವರು ಡಿ ಕೆ ಶಿವಕುಮಾರ್ ಅವರ ಮೇಲೆ ದಾಳಿ ನಡೆಸಿರ್ಬೋದು. ನೀವು ನೋಡಿ, ಅವರ ಕಾಂಗ್ರೆಸ್ ಪಕ್ಷಕ್ಕಿಂತ ಅತಿ ಹೆಚ್ಚಾಗಿ ಈ ಇಬ್ಬರು ನಾಯಕರನ್ನು ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಮೊದಲನೇದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಎರಡನೇದಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಇಬ್ಬರ ಮೇಲೂ ಅವರು ದಾಳಿ ನಡೆಸ್ತಾ ಇರೋದು. ಇದಕ್ಕೆ ರಾಜಕೀಯ ಕಾರಣಗಳು ಇವೆ ಅಂತ. ಒಂದು, ನಾನು ಹೇಳಿದ ತಮ್ಮ ಸಾಮ್ರಾಜ್ಯವನ್ನು ಅವರಿಗೆ ಮತ್ತೆ ಕಟ್ಟಬೇಕಾಗಿದೆ. ಅದಕ್ಕಿರುವ ಅಡ್ಡಿ ಆತಂಕಗಳೇನಿವೆ, ಆ ಅಡ್ಡಿ ಆತಂಕಗಳನ್ನ ಸರಿಪಡಿಸ್ಕೋಬೇಕು. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಅವರು ಈಗ ಬಿ ಜೆ ಪಿಯತ್ತ ಒಂದು ಕಣ್ಣು ಹೊಡೆದಿದ್ದಾರೆ. ಬಿ ಜೆ ಪಿನೂ ಕೂಡ ಇವರ ಜೊತೆ ಮೈತ್ರಿ ಮಾಡಿಕೊಳ್ಳುವ ಮನಸ್ಥಿತಿಗೆ ಬಂದಿದೆ. ಅದೇನು ಮಾತುಕತೆ ಆಗಬೇಕು, ಇನ್ನೊಂದು ಆಗಬೇಕು, ದಟ್ಸ್ ನಾಟ್ ಸೋ ಈಸಿ ಅಂತ ನನಗೆ ಅನಿಸಲ್ಲ. ಇಟ್ ಈಸ್ ಡಿಫಿಕಲ್ಟ್. ಯಾಕೆಂದರೆ ಈಗಾಗಲೇ ಬಿ ಜೆ ಪಿಯ 26 ಸಂಸತ್ ಸದಸ್ಯರಿದ್ದಾರೆ. ಅವರ ಕ್ಷೇತ್ರಗಳು ಅಂತ ಪರಿಗಣಿಸಿದ್ರೆ ಉಳಿದ 2 ಕ್ಷೇತ್ರ. ಇವರಿಗೆ ಎಷ್ಟು ಕ್ಷೇತ್ರಗಳನ್ನ ಬಿಟ್ಟುಕೊಡ್ತಾರೆ, ಇವರಿಗೆ ಎಷ್ಟು ಕ್ಷೇತ್ರಗಳನ್ನು ಬಯಸ್ತಾರೆ ಅಷ್ಟು ಕೂಡ. ಇದು ಭಾಳ ಟಿಕ್ಲಿಶ್ ಆದ್ದು. ಆದರೆ ಅವರಿಗೆ ತಮ್ಮ ರಾಜಕೀಯ ಉಳಿವಿಗಾಗಿ ಬಿ ಜೆ ಪಿ ಜೊತೆ ಹೋಗುವುದು ಅನಿವಾರ್ಯ ಅಂತ ಕುಮಾರಸ್ವಾಮಿಗೆ ಅನ್ನಿಸಿದಂತಿದೆ. ದಿಸ್ ಇಸ್ ಸೆಕೆಂಡ್ ಥಿಂಗ್. ಎರಡನೇದು, ಅವರು ವರ್ಗಾವಣೆಯಲ್ಲಿ ಇಂಧನ ಇಲಾಖೆಯ ಒಂದು ದಂಧೆನೋ ವರ್ಗಾವಣೆ ವ್ಯವಹಾರನೋ ಅದನ್ನೇ ಯಾಕೆ ಅವರು ತೆಗೆದುಕೊಂಡರು ಪ್ರಮುಖವಾಗಿ ಅನ್ನೋ ಪ್ರಶ್ನೆ. ಒಂದು, ಈಗ ಇಂಧನ ಇಲಾಖೆಯನ್ನು ನೋಡಿಕೊಳ್ಳುತ್ತಿರುವವರು ಕೆ ಜೆ ಜಾರ್ಜ್ ಅವರು. ಅವರು ಸಿದ್ದರಾಮಯ್ಯನವರ ಆಪ್ತರಲ್ಲಿ ಒಬ್ಬರು. ಅಂದರೆ ಕೆ ಜೆ ಜಾರ್ಜ್ ಅವರಿಗೆ ಕಲ್ಲು ಹೊಡೆದ್ರೆ ಆ ಕಲ್ಲು ಸಿದ್ದರಾಮಯ್ಯನವರಿಗೆ ತಾಗತ್ತೆ ಅನ್ನೋದು ಉದ್ದೇಶ ಇರಬಹುದು. ಆ ಬಗ್ಗೆನೂ ಇಟ್ಟುಕೊಂಡು ಮಾಡಿರ್ಬೋದು. ಆದರೆ ಇಂತಹ ಆರೋಪಗಳು ಬಂದಾಗ ಏನಾಗುತ್ತೆ ಅನ್ನೋದನ್ನು ನೋಡಿ. ಮೊದಲನೇದಾಗಿ ಜನ ಮಾತಾಡ್ತಾರೆ, ಮಾಡಿರ್ತಾರೆ ಬಿಡ್ರಿ ಅಂತ. ಇವತ್ತಿನ ದಿನ ಹೇಗಿದೆ ಅಂದರೆ, ಒಬ್ಬ ಪ್ರಾಮಾಣಿಕನ ಇದ್ದಾನೆ ಅಂದರೆ ಜನ ನಂಬಲ್ಲ, ಒಬ್ಬ ಅಪ್ರಾಮಾಣಿಕ ಇದ್ದಾನೆ ಕಾಸು ಹೊಡಿತಾನೆ ಅಂದರೆ ಜನ ತಕ್ಷಣ ನಂಬಿಡ್ತಾರೆ ಅಲ್ವಾ. ಸೊ ಅದರಿಂದ ಇವ್ರ ಆರೋಪವನ್ನು ಹೊಡೆದಿರ್ಬೋದು ಬಿಡ್ರಿ ಅಂತಾರೆ. ಇದರ ಪರಿಣಾಮ ಏನಾಗುತ್ತೆ ಅನ್ನೋದು. ಒಂದು, ಇಂಥ ಸಂದರ್ಭಗಳಲ್ಲಿ ಯಾರು ಆರೋಪಿತರಾಗಿದ್ದಾರೆ ಅವರಿಗೆ ಒಂದು ನಿಮಿಷ ಏನೋ ಅನ್ನಿಸ್ಬೇಕು, ಅಯ್ಯೋ ನನ್ನ ಇಮೇಜ್ ಹಾಳಾಯಿತು, ಇನ್ನೊಂದಾಯಿತು. ಇವತ್ತಿನ ಕಾಲಘಟ್ಟದಲ್ಲಿ ಅದು ಆಗಲ್ಲ. ಆರೋಪ ಮಾಡಿದವರಾಗಲಿ ಆರೋಪಿತರಾಗಲಿ ಇಬ್ಬರೂ ಕೂಡ ಇಂಥದ್ದನ್ನು ಗಂಭೀರವಾಗಿ ತಗೊಳ್ಳೋದೇ ಇಲ್ಲ. ದಟ್ ಈಸ್ ದ ಸಿಚುವೇಶನ್. ಸೊ ಇರುತ್ತೆ ಬಿಡಿ, ಇದೆಲ್ಲ ಆಗ್ತವೆ ಅನ್ನುವ ಹಂತಕ್ಕೆ ಇವತ್ತು ಬಂದ್ಬಿಟ್ಟಿದೆ. ಭ್ರಷ್ಟಾಚಾರ ಅನ್ನೋದು ಇಡೀ ವ್ಯವಸ್ಥೆಯ ಭಾಗ ಆಗಿಬಿಟ್ಟಿದೆ. ಕುಮಾರಸ್ವಾಮಿಗೆ ಈ ರೀತಿ ಅವರಿಗೆ ಮಾಹಿತಿಗಳು ಎಲ್ಲಿ ದೊರಕಿತು ಅಂತ ಏನು ಯೋಚನೆ ಮಾಡಬೇಕಾಗಿಲ್ಲ. ಅಲ್ಪ ಸ್ವಲ್ಪವರೆಗೆ ಮಾಹಿತಿನೂ ದೊರಕೋದಕ್ಕೆ ಇಡೀ ಬ್ಯೂರೋಕ್ರಸಿಯಲ್ಲಿ ಕುಮಾರಣ್ಣವರು ಇಷ್ಟಪಡುವವರು ತುಂಬ ಜನ ಇದ್ದಾರೆ, ಮಾಹಿತಿ ಕೊಡುವವರು ತುಂಬ ಜನ ಇದ್ದಾರೆ. ಅವರು ಮಾಹಿತಿ ಅವರಿಗೆ ಇದಾಗಲ್ಲ. ಆದರೆ ಅವರು ಅದನ್ನು ಯಾವ ರೀತಿ ಹೇಳಿದ್ರು, ಅವರು ಬಳಸಿರುವ ಭಾಷೆ ಯಾವುದು, ವೈಯಕ್ತಿಕವಾಗಿ ಶಿವಕುಮಾರ್ ಮೇಲೆ ದಾಳಿ ಮಾಡಿದ್ದು ಸರಿನಾ, ಇನ್ನೂ ಗಂಭೀರವಾಗಿ ಮಾಡಬಹುದಾಗಿತ್ತಲ್ವ, ಇಂಥ ಪ್ರಶ್ನೆಗಳು ಬರ್ತವೆ. ಆದರೆ ಇವತ್ತಿನ ರಾಜಕಾರಣ ಭ್ರಷ್ಟಾಚಾರಿಗಳು ಅಂದರೂ ನಂಬ್ತಾರೆ. ಸೆಟ್ಲಾಗ್ಬಿಟ್ಟು ಹಾಕೊಂಡ್ರಿ, ಒಳ್ಳೆ ಕಾಸು ಮಾಡಿದಾನಂತ ಮಾತಾಡ್ತಾರೆ. ಇವತ್ತಿನ ದಿನ ಯಾರೇ ಆಗಲಿ, ಯಾರೊಬ್ಬನ ಪತ್ರಕರ್ತ ಕಾಸು ಹೊಡೆದ್ಬಿಟ್ಟ ಅಂದ ಮನೆ ಕಡೆ ಸಂತೋಷ ಪಡ್ತಾರೆ. ಯಾರೋ ನನ್ನಂಥ ಪತ್ರಕರ್ತ ಏನೋ ಕಾಸು ಇಲ್ಲದೆ ಮನೇಲೇ ಕೂತಿದ್ದಾನೆ ಅಂದರೆ ಇವನಿಗೆ ಬದುಕೋದು ಗೊತ್ತಿಲ್ಲ, ಸೆಟ್ಲೇ ಆಗಿಲ್ಲ ಇನ್ನು ಥೂ ಅಂತಾರೆ. ಸೊ ಆ ರೀತಿ ಅಂದರೆ ಭ್ರಷ್ಟಾಚಾರವನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಇವತ್ತಿನ ಸಮಾಜದಲ್ಲಿದೆ. ಅವು ಭ್ರಷ್ಟಾಚಾರ ಒಂದು ಸಲ ಆರೋಪ ಮಾಡ್ಕೊಂಡು ಎಲ್ಲ ನಂಬೇ ಬಿಡ್ತಾರೆ, ಅನುಮಾನನೇ ಬೇಕಾಗಿಲ್ಲ, ನಂಬೇ ಬಿಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಸೊ ಅದರಿಂದ ಇಂಥ ಸನ್ನಿವೇಶದಲ್ಲಿ ನೀವು ಆರೋಪ ಮಾಡುವಾಗ ಹೆಚ್ಚು ಗಂಭೀರವಾಗಿ ಇರಬೇಕಾಗತ್ತೆ ಅಂತ ನಂಬಿದವನು ನಾನು. ಇನ್ನು ಇದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ತನಿಖೆ ನಡೆಸುತ್ತಾ ಅಂತ ನನಗೆ ಅನುಮಾನಗಳಿವೆ. ಇದನ್ನು ರಾಜಕೀಯ ಅಸ್ತ್ರವನ್ನು ಬಳಸಲಾಗುತ್ತೆ. ಒಂದು ಸನ್ಮಾನ್ಯ ಕುಮಾರಸ್ವಾಮಿಯವರೊಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿದ್ದಾರೆ. ಕಾಂಗ್ರೆಸ್ ಇದನ್ನು ರಾಜಕೀಯ ಅಸ್ತ್ರವನ್ನಾಗಿ ಸ್ವೀಕಾರ ಮಾಡುತ್ತೆ ಪ್ರತ್ಯುತ್ತರವಾಗಿ. ಅಲ್ವಾ, ಇದು ಒಂದು ಅಸ್ತ್ರ ಬಿಟ್ಟರೆ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಅಸ್ತ್ರ ಬಿಡಬೇಕು ಅಂತ ಅಲ್ಲ. ಆಗ್ನೇಯಾಸ್ತ್ರ ಬಿಟ್ಟರೆ ಅದರ ವಿರುದ್ಧ ಅರುಣಾಸ್ತ್ರನೋ ಏನೋ ಅಂತಾರೆ, ಆ ಅಸ್ತ್ರ ಬಿಡಬೇಕು ಅಂತ. ಆದರೆ ಮೂಲಭೂತ ಪ್ರಶ್ನೆ ಇರುವುದು ಇಂಥ ಆರೋಪಗಳೇನಿವೆ, ಆ ಆರೋಪಗಳ ಬಗ್ಗೆ
ಗಂಭೀರವಾಗಿ ಪರಿಗಣಿಸುವ ಒಂದು ಸ್ಥಿತಿ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗಿಲ್ಲ, ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಿಲ್ಲ. ಯಾಕಂದರೆ ಮೂಲಭೂತವಾಗಿ ರಾಜಕಾರಣಿಗಳೇ ಏನಿದ್ದಾರೆ ಅವರಿಗೆ ಯಾವುದೇ ಮೌಲ್ಯಗಳು ಉಳಿದಿಲ್ಲ. ಅವರು ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, JDS ಇರಲಿ, ಎಲ್ಲರೂ ಒಂದೇ. ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಆದಷ್ಟು ಕಾಸು ಹೊಡ್ಕೊಂಡು ಇಲೆಕ್ಷನ್ಗೆ ಏನು ಇನ್ವೆಸ್ಟ್ ಮಾಡಿದ್ದೀವಿ ವಾಪಸ್ ತಗೋಬೇಕು ಅಂತ ಹೊಡಿದ್ದಾರೆ. ಇಡೀ ವ್ಯವಸ್ಥೆ ಕಲುಷಿತಗೊಂಡು ಹೋಗ್ಬಿಟ್ಟಿದೆ. ಆರೋಪ ಮಾಡಿದಂಥ ಕುಮಾರಸ್ವಾಮಿಯವರು ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ, ನನಗೂ ಅನುಮಾನ ಇದೆ. ಅದಕ್ಕಾಗಿ ಕಾಯಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಇದು ನನ್ನ ವಾಹಿನಿ. ತಾವು ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ತಮಗೆ ನನಗೆ ಸಹಾಯ ಮಾಡಿ, ನನ್ನ ಧ್ವನಿಯನ್ನು ಉಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.